ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಈಸಿಯಾಗಿ ತುಂಬಾ ಬ್ಯೂಟಿಫುಲ್ ಲುಕ್ ಇರೋಂಥ ಡಿಸೈನ್ನ ನಾರ್ಮಲ್ ಸೂಜಿಯಿಂದ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಫಸ್ಟು ನಾನೆಲ್ಲ ನಿಮಗೆ ರೆಡಿ ಬ್ಲೌಸ್ಗೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸಿದ್ದೆ. ಆದರೆ ಇವತ್ತು ನಾನಿಲ್ಲಿ ಅನ್ಸ್ಟಿಚ್ಡ್ ಮೆಟೀರಿಯಲ್ಗೆ, ಅಂದರೆ ಬ್ಲೌಸ್ ಪೀಸ್ಗೆ ಡೈರೆಕ್ಟಾಗಿ ಯಾವ ರೀತಿ ಆ್ಯರಿ ವರ್ಕ್ ಮಾಡ್ತಾರಲ್ಲ ಆ ರೀತಿ ನೀವು ನಾರ್ಮಲ್ ಸೂಜಿನಲ್ಲೇ ಮೊದಲೇ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಮಾಡಿಸ್ಕೊಬೋದು. ಆ್ಯರಿ ವರ್ಕ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮಾಡ್ತಾರಲ್ಲ ಅದೇ ರೀತಿ ಹೇಗೆ ನಾರ್ಮಲ್ ಸೂಜಿನಲ್ಲೇ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಫಸ್ಟು ನಾನಿಲ್ಲಿ ಬ್ಲೌಸ್ ಮೆಜರ್ಮೆಂಟ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲೆ ಶೋಲ್ಡರ್ನಲ್ಲಿ ನಾನು 2.5 ತೊಗೊಂಡಿದ್ದೀನಿ. ಹಾಗೆ ಲೆಂತ್ ಬಂದು 10.5, ಕೆಳಗಡೆ ಬಂದು ವಿಡ್ತ್ ಬಂದು 3 ತೊಗೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ನಾರ್ಮಲ್ ಸೂಜಿ, ಈ ರೀತಿ ಜರಿ ಥ್ರೆಡ್ನ 2 ಎಳೆ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಕೊನೆಯಲ್ಲಿ ಗಂಟು ಹಾಕ್ಕೊಳ್ಳಿ ಈ ರೀತಿ. ನೆಕ್ಸ್ಟು ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ರೀತಿ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಮುಂದೆಯಿಂದ ಈ ರೀತಿ ತೊಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಇದು ಫಸ್ಟ್ ಸ್ಟಾರ್ಟಿಂಗ್ ಏನಂತಾರೆ, ಇದು ಚೈನ್ ಸ್ಟಿಚ್ಚು. ಮತ್ತು ಸೇಮ್ ಅದ್ರ ಪಕ್ಕದಲ್ಲೇ ಹಾಕಿ ಮುಂದೆಯಿಂದ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದೇ ಚೈನ್ ಒಳಗೆ ಫಸ್ಟು ದಾರವನ್ನು ಪೋಣಿಸಿ ನೆಕ್ಸ್ಟ್ ಮುಂದೆಯಿಂದ ಮತ್ತೆ ನೀಟಾಗಿ ಸ್ಟಿಚ್ ಮಾಡಬೇಕು. ನೋಡಿ, ತುಂಬಾ ನೀಟಾಗಿ ಬರುತ್ತೆ. ಸೇಮ್ ಆ್ಯರಿ ವರ್ಕ್ ಹೇಗೆ ನೀಡ್ಲಿನಲ್ಲಿ ಮಾಡ್ತಾರೋ ಅದೇ ಥರ ಸೂಜಿನಲ್ಲೇ ಮಾಡ್ಕೊಬೋದು ನೀವು. ನೆಕ್ಸ್ಟು 2 ರೌಂಡ್ ಫುಲ್ ಆದ ನಂತರ ನಾನಿಲ್ಲಿ ಪ್ರೀಸೋ ಶುಗರ್ ಬೀಡ್ಸನ್ನು ತಗೊಂಡಿದ್ದೀನಿ. ನೆಕ್ಸ್ಟು ನಾರ್ಮಲ್ ಸೂಜಿ ಮತ್ತು ನಾರ್ಮಲ್ ಕಾಟನ್ ಥ್ರೆಡ್ ತಗೊಂಡು ಈ ರೀತಿ 4 ಇಲ್ಲ 5 ಶುಗರ್ ಬೀಡ್ಸನ್ನು ಜೋಡಿಸ್ಕೊಂಡು ಎಂಡಿಂಗಲ್ಲಿ ಈ ರೀತಿ ಸ್ಟಿಚ್ ಮಾಡಿ, ಮತ್ತು 2 ಬೀಡ್ಸ್ ಹಿಂದೆಯಿಂದ ಸೂಜಿನ ಮತ್ತೆ ತೆಗೆದುಬಿಟ್ಟು ಮತ್ತೆ ಮುಂದೆ ಇರೋ 2 ಬೀಡ್ಸ್ ಮೂಲಕ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿರೋ ರೀತಿ ಈ ಥರನೇ ಮಾಡ್ಕೊಳ್ಳಿ ನೀಟಾಗಿ. 4 ಇಲ್ಲ 5 ಬೀಡ್ಸನ್ನು ಒಮ್ಮೊಮ್ಮೆ ತಗೊಳ್ಳಿ. ನೆಕ್ಸ್ಟು ನಾನಿಲ್ಲಿ 4 mm ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಸೇಮ್ ಅದೇ ಥರ 4 mm ಬೀಡ್ಸನ್ನು ಈ ರೀತಿಯೇ ಪೋಣಿಸ್ಕೊಳ್ತಾ ಬನ್ನಿ. ಈ ಬೀಡ್ಸು ಅಷ್ಟೇ 4 ಇಲ್ಲ 5 ತೊಗೊಳ್ಳಿ. ಸೇಮ್ ಶುಗರ್ ಬೀಡ್ಸ್ ಯಾವ ಥರ ಪೋಣಿಸುತ್ತೋ ಅದೇ ರೀತಿ ಸ್ಟಿಚ್ ಮಾಡ್ತಾ ಬನ್ನಿ. ನೋಡಿ, ನೀಟಾಗಿ ಮಾಡ್ಕೊಬೋದು ನೀವು. ನೆಕ್ಸ್ಟು ಮತ್ತೆ ಇನ್ನು ಒಂದು ಲೈನು ಶುಗರ್ ಬೀಡ್ಸನ್ನು ಮತ್ತೆ ಸ್ಟಿಚ್ ಮಾಡಿ ಸೇಮ್ ಅದೇ ರೀತಿ.
ನೆಕ್ಸ್ಟು ನಾನಿಲ್ಲಿ ಈ ರೀತಿ ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡದು ಸ್ಟೋನ್, ರೌಂಡ್ ಸೈಜ್ದು ಸ್ಟೋನ್ ತೊಗೊಂಡಿದ್ದೀನಿ. ಹಾಗೆಯೇ ಎಷ್ಟು ಜಾಗ ಬೇಕೋ ಈ ರೀತಿ ಫಸ್ಟು ಈ ರೀತಿ ಇಟ್ಕೊಂಡು ಇಲ್ಲಿ 3 ಬೀಡ್ಸ್ ತೊಗೊಂಡಿದ್ದೀನಿ ನಾನು, ಶುಗರ್ ಬೀಡ್ಸು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೆರಡು ಸರಿ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ ಪಕ್ಕದಲ್ಲೇ. ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಕುಂದನ್ ಇಟ್ಕೊಂಡು ಎಷ್ಟು ಜಾಗ ಬೇಕೋ ಒಂದ್ಸರಿ ನೋಡಿಕೊಂಡು ಆಮೇಲೆ ಎಷ್ಟೆಷ್ಟು ಬೀಡ್ಸ್ ಬೇಕೋ ಅಷ್ಟಷ್ಟು ಬಿಟ್ಟು ನೀವು ಮಾಡ್ತಾ ಹೋಗ್ಬೋದು. 3 ಶುಗರ್ ಬೀಡ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದ ನಂತರ ಈಗ ಮಧ್ಯದಲ್ಲಿ ಗ್ಲೂ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ರೌಂಡ್ ಆಗಿರೋ ಕುಂದನ್ಗಳನ್ನ ಸ್ಟಿಕ್ ಮಾಡಿ. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ನಿಮ್ಮ ಸ್ಯಾರಿಗೆ ಬ್ಲೌಸ್ ಇರುತ್ತೋ ಆ ಕಾಂಬಿನೇಷನಲ್ಲಿ ಸ್ಟೋನ್ಸ್ ತಗೊಳ್ಳಿ. ನೋಡಿ, ಮತ್ತೆ ನೆಕ್ಸ್ಟ್ ಒಂದು ಲೈನು ಶುಗರ್ ಬೀಡ್ಸ್ನಲ್ಲೇ ನಾನು ಮೊದಲು ಮಾಡಿದ್ನಲ್ಲ ಸೇಮ್ ಅದೇ ರೀತಿ ಪ್ರೊಸೀಜರ್ನಲ್ಲೇ ಇನ್ನೊಂದು ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಒಂದು 4 mm ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸು ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡೆರಡು ಸರಿ ಮಾಡ್ಕೊಳ್ಳಿ ಸ್ಟಿಚ್. ಒಂದು ಹಿಂಗೆ ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ಮುಂದೆ ಇರೋ ಶುಗರ್ ಬೀಡ್ಸಿಗೆ ಈ ರೀತಿ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಾಕ್ಸ್ ಬಿಟ್ಟು ಕುಂದನ್ ಬಿಟ್ಟು ನೆಕ್ಸ್ಟು ಶುಗರ್ ಬಿಡಿಸಿದ್ದೀವಲ್ಲ ಆ ನೇರದಲ್ಲೇ ಈ ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ, ಕೊನೆಯದಾಗಿ ಈಸಿಯಾಗಿ ನೀವು ಎಷ್ಟು ಬ್ಯೂಟಿಫುಲ್ ಆಗಿರೋ ನೆಕ್ನ ನೀವೇ ಮಾಡ್ಕೊಬೋದು. ನೋಡಿ, ಸೇಮ್ ಇದೇ ಥರವನ್ನೇ ನೀವು ಫ್ರಂಟ್ ನೆಕ್ಕು ಹಾಗೆ ಸ್ಲೀವ್ಸಿಗೂ ಮಾಡ್ಕೊಬೋದು. ಸೇಮ್ ಇದೇ ಥರ ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಕ್ಕೆ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.